ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲ ಆಷಾಢ ಶುಕ್ರವಾರದ ಪೂಜೆಗೆ ಯಾವ ರೀತಿ ತಯಾರಿಯನ್ನ ಮಾಡ್ಕೋಬೇಕು, ಲಕ್ಷ್ಮೀ ಪೂಜೆಗೆ ನಾವು ಯಾವೆಲ್ಲ ವಸ್ತುಗಳನ್ನ ಮುಂಚಿತವಾಗಿ ನಾವು ತಯಾರಿ ಮಾಡಿ ಇಟ್ಕೊಂಡ್ರೆ ಪೂಜೆ ತುಂಬಾನೇ ಸಲೀಸಾಗಿ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಂತಂದ್ರೆ ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ಬೇಕಾದ್ರೆ ನಾವು ಮೊದಲಿಗೆ ಯಾವ್ಯಾವೆಲ್ಲ ವಸ್ತುಗಳು ಬೇಕು ಅಂತ ನಾವು ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು ಫಸ್ಟೇನೆ ಪ್ರತಿಯೊಂದನ್ನು ಕೂಡ ತರಿಸಿ ಇಟ್ಕೊಂಡ್ರೆ ಪೂಜೆನ ಮಾಡೋದಿಕ್ಕೆ ಅಷ್ಟೊಂದು ಗಡಿಬಿಡಿ ಅಂತ ಅನ್ಸೋದಿಲ್ಲ. ಹಾಗಾಗಿ ಯಾರೆಲ್ಲ ಮೊದಲ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರೋ ಇಷ್ಟು ವಸ್ತುಗಳನ್ನ ತರಿಸ್ಕೊಂಡ್ರೆ ಸಾಕು. ಯಾಕಂದ್ರೆ ನಾವು ಎಷ್ಟೇ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತೀನಿ ಅಂದ್ರೂ ಕೂಡ ಇಷ್ಟು ವಸ್ತುಗಳಂತೂ ಬೇಕೇ ಬೇಕಾಗುತ್ತೆ ಲಕ್ಷ್ಮೀ ಪೂಜೆಗೆ. ಆದ್ರಿಂದ ಆಷಾಢ ಮೊದಲ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನ ಯಾರೆಲ್ಲ ಮಾಡ್ಬೇಕು ಅನ್ಕೊಂಡಿರ್ತೀರೋ ಹಿಂದಿನ ದಿನದಲ್ಲೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಹಾಗೇನೆ ದೇವ್ರ ಮನೆನೂ ಕೂಡ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ದೇವರ ಸಾಮಗ್ರಿಗಳನ್ನ, ಪೂಜೆ ವಸ್ತುಗಳನ್ನ ಪ್ರತಿಯೊಂದನ್ನು ಕೂಡ ನೀವು ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಬೇಗನೆ ಎದ್ದು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನ ಮಾಡೋದಕ್ಕೆ ತುಂಬಾನೇ ಸುಲಭವಾಗುತ್ತೆ. ಆದ್ರಿಂದ ಇಂದಿನ ದಿನವೇ ನಾವು ದೇವರ ಫೋಟೋಗಳಿಗೆಲ್ಲ ನಾವು ಅರಿಶಿಣ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ದೇವರ ವಸ್ತುಗಳು ಏನೇನಿರುತ್ತೆ ಪ್ರತಿಯೊಂದನ್ನು ಕೂಡ ನಾವು ತೊಳೆದಿಟ್ಕೊಂಡ್ಬಿಟ್ರೆ ತುಂಬಾನೇ ಈಸಿ ಆಗುತ್ತೆ. ಯಾಕಂದ್ರೆ ಶುಕ್ರವಾರದ ದಿನ ಯಾವುದೇ ರೀತಿಯ ದೀಪನೇ ಆಗ್ಲಿ, ದೇವರ ಕಳಸವನ್ನ ತೆಗೆಯದೇ ಆಗಿರ್ಲಿ, ತೊಳೆಯೋದೇನೆ ಆಗಿರ್ಲಿ ಏನು ಕೂಡ ಮಾಡಬಾರ್ದು. ಹಾಗಾಗಿ ಲಕ್ಷ್ಮೀ ಪೂಜೆ ಮಾಡ್ಲಿ ಅಥವಾ ಯಾವುದೇ ಒಂದು ನಾವು ಸಿಂಪಲ್ ಆಗಿ ಸರಳವಾಗಿ ಪ್ರತಿ ಶುಕ್ರವಾರ ಮಾಡುವಂತಹ ಪೂಜೆನೇ ಆಗ್ಲಿ, ಶುಕ್ರವಾರ ಯಾವುದೇ ದಿನಕ್ಕೂ ಕೂಡ ನಾವು ದೇವರ ಮನೆಯಲ್ಲಿರುವಂತಹ ವಸ್ತುಗಳನ್ನ ಹಾಗೇನೆ ದೇವರ ಮನೆಯನ್ನ ಕ್ಲೀನ್ ಮಾಡಬಾರ್ದು. ಅದೇ ರೀತಿ ಪ್ರತಿ ಶುಕ್ರವಾರನೂ ಅಷ್ಟೇ ಲಕ್ಷ್ಮೀ ಪೂಜೆಗೆ ನಾವು ಹಿಂದಿನ ದಿನನೇ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾನೇ ಈಸಿ ಆಗುತ್ತೆ. ಈ ರೀತಿಯಾಗಿ ಪ್ರತಿಯೊಂದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಆದ್ರೆ ಕಳಸ ಪ್ರತಿಷ್ಠಾಪನೆಯನ್ನ ಮಾತ್ರ ನಾನು ಯಾವ ರೀತಿ ಮಾಡ್ಬೇಕು, ಯಾವ ಸಮಯದಲ್ಲಿ ಮಾಡ್ಬೇಕು, ಗುರುವಾರ ಮಾಡ್ಬೇಕಾ ಶುಕ್ರವಾರ ಮಾಡ್ಬೇಕಾ ಅನ್ನೋದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಲಕ್ಷ್ಮೀ ಪೂಜೆಯನ್ನ ತುಂಬಾನೇ ಸರಳವಾಗಿ, ಕೆಲವೊಬ್ರು ಲಕ್ಷ್ಮೀ ಮುಖಪದ್ಮ ಇಲ್ಲ ಅಂತವ್ರು ಕೂಡ ನಾವು ಯಾವ ರೀತಿ ಒಂದು ಲಕ್ಷ್ಮೀ ಪೂಜೆಯನ್ನ ಆಷಾಢ ಮಾಸದಲ್ಲಿ ಮಾಡಬಹುದು ಅಂತ ಕೇಳ್ತಿರ್ತೀರಲ್ವಾ, ಯಾವ ರೀತಿ ತುಂಬಾನೇ ಸರಳವಾಗಿ ಮಾಡಬಹುದು ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಯಾವುದೇ ಒಂದು ಪೂಜೆಯನ್ನ ಮಾಡ್ಲಿ, ಲಕ್ಷ್ಮಿಯ ಮುಖಪದ್ಮವನ್ನ ಇಟ್ಟು ಪೂಜೆಯನ್ನ ಮಾಡೋದಾಗ್ಲಿ, ಅಥವಾ ಬರೀ ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡೋದಾಗ್ಲಿ, ಅಥವಾ ಲಕ್ಷ್ಮಿಯ ಒಂದು ಫೋಟೋವನ್ನ ಇಟ್ಟು ಪೂಜೆಯನ್ನ ಮಾಡೋದಾಗಿರ್ಲಿ, ಇಷ್ಟು ವಸ್ತುಗಳು ನಮ್ಗೆ ಸರಳವಾಗೇನೆ ಪೂಜೆ ಮಾಡ್ತೀನಿ ಅಂದ್ರೂ ಕೂಡ ಬೇಕೇ ಬೇಕಾಗುತ್ತೆ. ಅದರಲ್ಲಿ ತುಂಬಾನೇ ಮುಖ್ಯವಾದದ್ದು ಹೂಗಳು. ಯಾಕಂದ್ರೆ ಲಕ್ಷ್ಮಿನ ಅಲಂಕಾರ ಪ್ರಿಯೆ ಅಂತ ಹೇಳ್ತಾರೆ. ಆದ್ರಿಂದ ಸುವಾಸನೆ ಭರಿತವಾದಂತ ಮಲ್ಲಿಗೆ ಹೂವನ್ನ ಒಂದು ಮಳನಾದ್ರೂ ಸರಿ ಲಕ್ಷ್ಮೀ ಪೂಜೆಗೆ ಬಳಸ್ಕೊಳ್ಳಿ. ಕೆಂಪು ಗುಲಾಬಿ ಹೂಗಳು, ತಾವರೆ ಹೂ ಸಿಕ್ಕಿದ್ರೆ ಲಕ್ಷ್ಮೀ ಪೂಜೆಗೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೇನೆ ದಾಸವಾಳದ ಹೂಗಳು, ನಿಮ್ಗೆ ಯಾವೆಲ್ಲ ಹೂಗಳು ಸಿಗುತ್ತೋ ಅಷ್ಟು ಹೂಗಳನ್ನ ಬಳಸ್ಕೊಳ್ಳಿ. ಅದರಲ್ಲಿ ತುಂಬಾನೇ ಮುಖ್ಯವಾದದ್ದು ಮಲ್ಲಿಗೆ ಹೂವು, ತಾವರೆ ಹೂವು ಮತ್ತೆ ದಾಸವಾಳದ ಹೂಗಳು ಏನಾದ್ರು ಸಿಕ್ಕಿದ್ರೆ ತುಂಬಾನೇ ಶ್ರೇಷ್ಠ ಪೂಜೆಗೆ ಅಂತ ಹೇಳ್ತಾರೆ. ಹಾಗಾಗಿ ಬಿಡಿ ಹೂಗಳನ್ನು ಅಷ್ಟೇ ನೀವು ತೆಗ್ದಿ ಈಗ್ಲೇನೆ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಅಂದ್ರೆ ಒಂದಿನ ಮುಂಚಿತವಾಗಿ ನಾವು ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಹಾಗೇನೆ ದೀಪ, ಧೂಪ ಪ್ರತಿಯೊಂದನ್ನು ಕೂಡ ತಂದಿಟ್ಕೊಳ್ಳಿ. ತುಪ್ಪದ ಬತ್ತಿಗಳು, ಹಾಗೇನೆ ದೀಪಕ್ಕೆ ಹಾಕುವಂತ ಎಣ್ಣೆ, ತುಪ್ಪ, ಹಾಗೇನೆ ಅರಿಶಿಣ ಕುಂಕುಮ, ಕಳಸಕ್ಕೆ ಇಡುವಂತ ವಿಳ್ಯದೆಲೆ ಪ್ರತಿಯೊಂದನ್ನು ಕೂಡ ತಂದಿಟ್ಕೊಳ್ಳಿ. ಅರಿಶಿಣ ಕುಂಕುಮವನ್ನು ಅಷ್ಟೇ ಲಕ್ಷ್ಮೀ ಪೂಜೆಗೆ ನೀವು ಮನೆಯಲ್ಲಿರುವಂತ ಅರಿಶಿಣ ಕುಂಕುಮವನ್ನ ಇಡೋದಿಕ್ಕೆ ಹೋಗ್ಬೇಡಿ, ಹೊಸ್ದಾಗಿನೇ ತರಿಸಿ. ಅಥವಾ ನೀವು ಮನೆಯಲ್ಲಿ ಏನಾದ್ರು ಬಳಸ್ತಲೇ ಅರಿಶಿಣ ಕುಂಕುಮದ ಪ್ಯಾಕೆಟ್ ಏನಾದ್ರು ಇಟ್ಟಿದ್ರೆ ಅದನ್ನು ಕೂಡ ಬಳಸಬಹುದು. ಆದ್ರೆ ಹೊಸ್ದಾಗಿ ನಾವು ಅರಿಶಿಣ ಕುಂಕುಮವನ್ನ ಶುಕ್ರವಾರ ತಂದ್ರೆ ತುಂಬಾನೇ ಒಳ್ಳೇದು. ಹಾಗಾಗಿ ಅರಿಶಿಣ ಕುಂಕುಮವನ್ನು ಅಷ್ಟೇ ಲಕ್ಷ್ಮೀ ಪೂಜೆಗೆ ನೀವು ಹೊಸ್ದಾಗಿನೇ ತರಿಸಿ ಇಟ್ಕೊಳ್ಳಿ. ಹಾಗೇನೆ 5 ವಿಳ್ಯದೆಲೆ ಅಥವಾ 5 ಮಾವಿನೆಲೆ ಅಥವಾ 9 ವಿಳ್ಯದೆಲೆ ಮಾವಿನ ಎಲೆನೂ ಕೂಡ ನೀವು ಕಳಸಕ್ಕೆ ನೀವು ಇಡಬಹುದು. ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಕೂಡ ಇಡಿ. ಯಾಕಂದ್ರೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಶಕ್ತಿ ದೇವತೆಗಳ ಆರಾಧನೆಯನ್ನ ಮಾಡೋದ್ರಿಂದ ನಾವು ಕಳಸಕ್ಕೆ ಸ್ವಲ್ಪ ಬೇವಿನ ಸೊಪ್ಪನ್ನ ಮುಡಿಸುವಂತದ್ದು ತುಂಬಾನೇ ಒಳ್ಳೇದು. ಹಾಗೇನೆ ದೀಪವನ್ನ ಹಚ್ಚೋದಿಕ್ಕೆ ಕೆಲವೊಬ್ರು ಪ್ರತಿಯೊಬ್ರು ಕೂಡ ಈ ಒಂದು ಆಷಾಢ ಮಾಸದಲ್ಲಿ ಮನೆಯಲ್ಲಿ ಉಪ್ಪಿನ ದೀಪವನ್ನ ಹತ್ತಿರ್ತಾರೆ. ಉಪ್ಪಿನ ದೀಪವನ್ನು ಕೂಡ ನಾನು ಯಾವ ರೀತಿ ಹಚ್ಚಬೇಕು, ಯಾವ ಸಮಯದಲ್ಲಿ ಹಚ್ಚಬೇಕು, ವಿಸರ್ಜನೆ ಪ್ರತಿಯೊಂದು ವಿಧಿವಿಧಾನವನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆದ್ರಿಂದ ನೀವು ಉಪ್ಪಿನ ದೀಪ ಹಚ್ಚೋದಿಕ್ಕೆ ಪ್ರತಿಯೊಂದು ದೀಪ ಆಗಿರ್ಬೋದು ಅಥವಾ ಬೌಲ್ ಆಗಿರ್ಬೋದು ಎಲ್ಲಾನು ಕೂಡ ಈ ರೀತಿಯಾಗಿ ತೊಳೆದು ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡಿ. ಇಷ್ಟು ನೀವು ಜೋಡಿಸಿ ಹಿಂದಿನ ದಿನನೇ ರೆಡಿ ಮಾಡ್ಕೊಂಡ್ಬಿಟ್ರೆ ಸಾಕು.
ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನ ಶುಕ್ರವಾರ ದಿನ ತುಂಬಾನೇ ಈಸಿಯಾಗಿ ಬಹಳ ಬೇಗನೆ ಮಾಡ್ಬೋದು ಸ್ನೇಹಿತರೆ. ನಾನು ಪ್ರತಿ ವರ್ಷವೂ ಅಷ್ಟೇ ಇಷ್ಟು ವಸ್ತುಗಳನ್ನ ನಾನು ಹಿಂದಿನ ದಿನನೇ ಎಲ್ಲಾನು ಜೋಡಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಹಾಗೇನೆ ದೇವರ ಮನೆನೂ ಅಷ್ಟೇ ನೀಟಾಗಿ ಎಲ್ಲ ಒರೆಸಿ ಈ ತರ ಬೊಟ್ಟು ಭಂಡಾರ ಎಲ್ಲ ಇಟ್ಟು ನಾನು ರೆಡಿ ಮಾಡಿ ಇಟ್ಕೊಂತೀನಿ. ಆದಷ್ಟು ಬೇಗನೆ ಎದ್ದು ಪೂಜೆಯನ್ನ ಮಾಡ್ತಿರ್ತೀನಿ. ಲಕ್ಷ್ಮೀ ಪೂಜೆಯನ್ನ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರು ನಾನಾ ರೀತಿಯಲ್ಲಿ ಪೂಜೆಯನ್ನ ಮಾಡ್ತಿರ್ತಾರೆ. ಅದು ಅವರ ಅನಿಸಿಕೆಗೆ ಬಿಟ್ಟಿದ್ದು, ಅವರ ಅನುಕೂಲಕ್ಕೆ ತಕ್ಕಂತೆ ಬಿಟ್ಟಿದ್ದು. ಆದ್ರೆ ಎಷ್ಟೇ ಸರಳವಾಗಿ ಪೂಜೆಯನ್ನ ಮಾಡ್ತೀನಿ ಅಂದ್ರೂ ಕೂಡ ಇಷ್ಟು ವಸ್ತುಗಳು ನಮ್ಗೆ ಬೇಕೇ ಬೇಕು. ಅದೇ ರೀತಿ ನೈವೇದ್ಯಕ್ಕೆ ಹಣ್ಣುಗಳು ಬೇಕಾದ್ರೆ ನೀವು ಹಿಂದಿನ ದಿನನೇ ಈ ರೀತಿಯಾಗಿ ತರಿಸಿ ಇಟ್ಕೊಂಡ್ಬಿಡಿ. ಮುಂದಿನ ದಿನದಲ್ಲಿ ಲಕ್ಷ್ಮೀ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು, ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆಷಾಢ ಮಾಸದ ಮೊದಲ ಶುಕ್ರವಾರದ ಲಕ್ಷ್ಮಿಯ ಪೂಜೆ ಪ್ರತಿಯೊಬ್ರು ಕೂಡ ಒಳ್ಳೆಯದನ್ನೇ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಮೊದಲ ಆಷಾಢದ ಶುಕ್ರವಾರದ ಪೂಜೆಯನ್ನ ಮಾಡಿ. ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನ ನೋಡ್ತೀರಿ, ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.